ಕ್ಷಮಿಸುವ ತಂದೆ, ಕ್ಷಮಿಸುವ ಕರ್ತನೇ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ. ನಮ್ಮನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ, ನಿನ್ನಯ ಹಾಗೆ ನಮ್ಮನ್ನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ. ಕಲ್ವಾರಿ ಪೂಜೆಯಲ್ಲಿ ನನ್ನವರನಂತೆ ನನಗಾಗಿ ಅರ್ಪಿಸಿರುವೆ, ಕಲ್ವಾರಿ ಪೂಜೆಯಲ್ಲಿ ನಿನ್ನ ಕುವರನನ್ನೇ ನನಗಾಗಿ ಅರ್ಪಿಸಿರುವೆ. ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ. ಕರುಣಾಳು ದೇವಾನೆ ಎಂಬಾಲ ಜ್ಯೋತಿ, ಕೇಳು ಈ ಪ್ರಾರ್ಥನೆ. ಕರುಣಾಳು ದೇವಾನೆ ಎಂಬಾಲ ಜ್ಯೋತಿ, ಕೇಳು ಈ ಪ್ರಾರ್ಥನೆ. ನನ್ನ ಉಣರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನೋಡು ದೇವನೇ, ನನ್ನ ಮೌನರಾಗ ನೀನೇ ಹೃದಯ ಬಡಿತವಾಗಿ ಜೀವಿಸು ನನ್ನೋಡು ದೇವನೇ. ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ
ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಸಬ್ಬತ್ತಿನದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಸಾಬತ್. ಈ ದಿನದ ಆರಾಧನೆಗಾಗಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಯೆಹೆಜ್ಕೇಲನು ಬರೆದಂತ ಪ್ರವಾದನೆ 20ನೇ ಅಧ್ಯಾಯ 19ರಿಂದ 20 ವಚನಗಳ ತನಕ. ಯೆಹೆಜ್ಕೇಲನು ಬರೆದಂತ ಪ್ರವಾದನೆ 20ನೇ ಅಧ್ಯಾಯ 19ರಿಂದ 20 ವಚನಗಳ ತನಕ. ನಾನು ನಿಮ್ಮ ತಂದೆಗಳ ಆಜ್ಞೆಗಳನ್ನು ನೀವು ನಿಮ್ಮ ತಂದೆಗಳ ಆಜ್ಞೆಗಳನ್ನು ಅನುಸರಿಸದೆ ಅವರ ವಿಧಿಗಳನ್ನು ಕೈಗೊಳ್ಳದೆ ಅವರ ಬೊಂಬೆಗಳಿಂದ ನಿಮ್ಮನ್ನು ಹೊಲಸು ಮಾಡಿಕೊಳ್ಳದೆ ಇರಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ನೀವು ನನ್ನ ಪ್ರಜೆಗಳನ್ನು ಅನುಸರಿಸಿ ನನ್ನ ಆಜ್ಞೆಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನಡೆಸಿರಿ. ನಾನು ನೇಮಿಸಿದ ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿರಿ. ನಾನು ನಿಮ್ಮ ದೇವರಾದ ಯೆಹೋವನು ಎಂದು ನೀವು ತಿಳುಕೊಳ್ಳುವಂತೆ ಇವು ನಿಮಗೂ ನನಗೂ ಗುರುತಾಗಿರುವೆವು ಎಂದು ಹೇಳಿದನು. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಸಹೋದರ ಕ್ರಿಸ್ಟೋಫರ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ವಕೂಡಿಯಾದಂಥ ತಂದೆಯ ದೇವರೇ, ಕೃಪೆಗಳ ಕರ್ತನೇ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನ ಪಾದಕ್ಕೆ ಬಂದು ಸಬ್ಬ ದಿನದಲ್ಲಿ ಸ್ವಾಮಿ ನಿನ್ನ ಹೊತ್ತು ಸ್ವಾಮಿ ನಿನ್ನ ಜೊತೆ ನಾವು ಸಮಯ ಕಳೆಯುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದೀವಿ. ತಂದೆಯ ದೇವರೇ, ಕುಟುಂಬವಾಗಿ ಸೇರಿ ಬರುವಂತೆ ನೀನು ನಾವು ಕೊಂಡಾಡುವಂತೆ ಕೃಪೆ ಅದಕ್ಕೆ ನಾವು ವಿಶೇಷವಾಗಿ ತಂದೆಯ ದೇವರೇ, ಈ ಸಮಯದಲ್ಲಿ ನಮ್ಮೆಲ್ಲ ಆಲೋಚನೆಗಳನ್ನ ನಮ್ಮೆಲ್ಲ ಕೋರಿಕೆಗಳನ್ನ ನಿಮ್ಮ ಅರ್ಪಿಸಿದ್ದೇವೆ. ತಂದೆಯ ದೇವರೇ, ಜರುಗುವಂತ ಎಲ್ಲ ಈ ಕಾರ್ಯಕ್ರಮದಲ್ಲಿ ನೀನು ಮಹಿಮೆ ಅಂದು ಅಂದಾಗ ನಾನು ಬೇಡ್ತೇನೆ. ನಮ್ಮ ಹೃದಯಾಂತರಾಳವನ್ನು ನೀನು ಬಲಾತನಾಗಿದ್ದು ಯಾಕೋ ಸ್ವಾಮಿ ನನ್ನ ಸಮಯದಲ್ಲಿ ಬಂದಿರೋನು ಕೂಡ ನೀನು ಬಲಾತನಾಗಿದ್ದು ಇಬ್ಬರಾಗ್ಲಿ ಮೂರಾಗ್ಲಿ ನಾನು ಮಾಡ್ತಾರೋ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ನಂಬುತ್ತೇವೆ. ಸ್ವಾಮಿ, ನೀನು ನಮ್ಮೊಟ್ಟಿಗೆ ಈ ಸಮಯದಲ್ಲಿ ಇದ್ದು ಪ್ರಾರ್ಥನೆ ವಿಜ್ಞಾಪನೆಯನ್ನು ಆಲಿಸುವಾತನಾಗಿದ್ದೀ. ಅದಕ್ಕೆ ನಮಗೆ ಸ್ತೋತ್ರ. ನಾವು ಪ್ರಾರ್ಥನೆಗೆ ಸದುತ್ತರ ಕೊಟ್ಟಿದ್ದೀವಿ, ಕೊಡುವಾತನಾಗಿದ್ದೀವಿ. ಸ್ವಾಮಿ, ನಮಗೆ ಸ್ತೋತ್ರ. ಅದೇ ಕಾರ್ಯಕ್ರಮವನ್ನು ಆಶ್ವದಿಸು, ಪಾಲ್ಗೊಳ್ಳುವಂತೆ ನಮ್ಮ ಮಕ್ಕಳನ್ನು ಆಶ್ವದಿಸು. ನಮ್ಮೆಲ್ಲ ಸ್ವಾಮಿ ಬರುವಂತ ವಾಕ್ಯಗಳನ್ನ ಆಶ್ವದಿಸು. ಆತ್ಮಿಕ ಜೀವಿತದಲ್ಲಿ ಇದೇ ರೀತಿ ಸ್ವಾಮಿ ಮೇಲೆ ದೇವರೇ ಎಲ್ಲ ಅವರ ಜ್ಞಾಪಕಗಳನ್ನು ಬೇಡಿ ಹೊಂದಿದೆ ನಮ್ಮ ತಂದೆ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನೆಯವರು ನಮಗೆ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ಎಲ್ಲರೂ ಕೂಡಿ ಬಂದಿದ್ದಕ್ಕಾಗಿ ಸ್ತೋತ್ರ. I have found a friend in Jesus. He's everything to me. He's the fairest of 10,000 to my soul. The lily of the valley, in him alone I see. All I need to cleanse, make me fully whole. In sorrow he's my comfort, in trouble he's my stay. He tells me every care on him to roll. He's the lily of the valley, the bright and morning star. He's the greatest of 10,000 to my soul. He's all my grief has taken and all my sorrow borne. In temptation is strong and mighty tower. I have all for him forsaken and all my idols torn from the heart, and now he keeps me by his power.
Though all the world's forsaken me and Satan tempt me sore, through Jesus I shall safely reach the goal. He's the lily of the valley, the bright and morning star. He's the greatest of 10,000 to my soul. He will never, never leave me, nor never forsake me. Where I live by faith and do His blessed will. A wall of fire above me, have nothing now to fear. With His manna, He's my hunger, so shall see. Then sweeping up to glory, I'll see His blessed face, when river of delight shall ever roll. He's the lily of the valley, the bright and morning star. He's the greatest of 10,000 to my soul. He's the lily of the valley, bright and morning star. He's the greatest of 10,000 to my soul. Thank you, Uncle. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಮತ್ತೊಮ್ಮೆ ಕೂಡಿ ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಯೆಜ್ಕೇಲನು ಬರೆದಂತ ಗ್ರಂಥ 20ನೇ ಅಧ್ಯಾಯ 19 ಮತ್ತು 20ನೇ ವಚನಗಳಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಹೀಗೆ ನಮಗೆ ತಿಳಿಸುವಂತದ್ದಾಗಿದೆ. ನಾನು ನಿಮ್ಮ ದೇವರಾದ ಯೆಹೋವನು, ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ನಡೆಸಿರಿ. ನಾನು ನೇಮಿಸಿದ ಸಬ್ಬತ್ತು ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿರಿ. ನಾನು ನಿಮ್ಮ ದೇವರಾದ ಯೆಹೋವನು ಎಂದು ನೀವು ತಿಳ್ಕೊಳ್ಳುವಂತೆ ಅವು ನಿಮಗೂ ನನಗೂ ಗುರುತಾಗುವು ಎಂದು ಹೇಳಿದನು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ತಂದೆಯಾದ ದೇವರು ಈ ಭೂಮಿ ಮೇಲೆ ಅಬ್ರಹಾಮನ ಮುಖಾಂತರವಾಗಿ ಒಂದು ಜನಾಂಗವನ್ನಾಗಿ ಸೃಷ್ಟಿ ಮಾಡಿ ಆತನ ಸಂತಾನವನ್ನ ಆಶೀರ್ವದಿಸಿ ಈ ಲೋಕದಲ್ಲಿ ತನಗಾಗಿ ಅವರನ್ನ ಪ್ರತ್ಯೇಕಿಸಿಕೊಂಡು ಅವರ ಮುಖಾಂತರವಾಗಿ ತನ್ನ ಎಲ್ಲಾ ಆಲೋಚನೆಗಳನ್ನು ಈ ಲೋಕದಲ್ಲಿ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವುದಕ್ಕೋಸ್ಕರ, ತಿಳಿಸುವುದಕ್ಕೋಸ್ಕರ ಕಾರ್ಯ ಮಾಡುವುದನ್ನ ನಾವು ಗಮನಿಸುವಂತರಾಗಿದ್ದೇವೆ. ತಂದೆಯಾದ ದೇವರು ಈ ಲೋಕದಲ್ಲಿ ಮುಂದೆ ನಡೆಯುವಂತ ಎಲ್ಲಾ ಕಾರ್ಯವನ್ನ ಬಲಾತನಾಗಿ ತನ್ನ ಪರಿಶುದ್ಧವಾದಂತ ಯೋಜನೆಗಳನ್ನ, ಸಂಕಲ್ಪಗಳನ್ನ ಈ ಭೂಮಿ ಮೇಲೆ ನೆರವೇರಿಸುವುದಕ್ಕೆ ತಾನೇ ತನ್ನ ಉನ್ನತವಾದ ಜ್ಞಾನದಿಂದ ಕಾರ್ಯ ಮಾಡಿ ತಾನು ಸೃಷ್ಟಿ ಮಾಡಿದಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತಾನು ತಂದೆಯಾಗಿ ಸೃಷ್ಟಿಸಲ್ಪಟ್ಟಂತಹ ಪ್ರತಿಯೊಬ್ಬ ನರ ಮನುಷ್ಯನು ದೇವರಿಗೆ ಮಗನು, ಮಗಳು ಆಗಿ ತಂದೆಗೆ ಸಲ್ಲಿಸಬೇಕಾದಂತ ಮಾನವನ್ನ ಸಲ್ಲಿಸಲು, ಕಳೆದು ಹೋದಂತ ಮಾನವನ ಜೀವಿತದಲ್ಲಿ ತಿರುಗಿ ತನ್ನ ಮತ್ತು ಮಾನವರ ನಡುವಿನ ಸಂಬಂಧವನ್ನ ಸರಿಪಡಿಸಿ ಪ್ರತಿಯೊಬ್ಬ ಮಾನವನು ತನಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಲು ಅವರೊಡನೆ ತಾನಿದ್ದು ಅವರನ್ನ ಆಶೀರ್ವದಿಸಲು ದೇವರು ಮಾಡಿದಂತ ಕಾರ್ಯವು ಸಬ್ಬತ್ತಿನದ ಆರಾಧನೆಯಾಗಿದೆ. ನಾವು ನೋಡುತ್ತೇವೆ, ತಂದೆಯಾದ ದೇವರು ಈ ಲೋಕದ ಸೃಷ್ಟಿ ಕಾರ್ಯಗಳಲ್ಲಿ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನ ಸೃಷ್ಟಿಯ ಜೊತೆಗೆ ಸೇರಿಸಿರುವುದನ್ನ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ ಲೋಕವನ್ನ ಸೃಷ್ಟಿ ಮಾಡುವುದಕ್ಕೆ ಸ್ವಾಮಿ
6 ದಿನವನ್ನ ತೆಗೆದುಕೊಂಡನು. ಆದರೆ 7ನೆಯ ದಿನವು ಆತನು ಯಾವ ಕೆಲಸವನ್ನು ಮಾಡದೆ ಆ ದಿನದಲ್ಲಿ ವಿಶ್ರಾಂತಿ ಪಡೆದು ಎಂಬುದಾಗಿ ನಾವು ನೋಡುತ್ತೇವೆ. ಆ ದಿನವನ್ನ ತನ್ನ ದಿನವನ್ನಾಗಿ ಪ್ರತ್ಯೇಕಿಸಿಕೊಂಡು ಆ ದಿನವನ್ನ ಆಶೀರ್ವದಿಸಿ ಅದನ್ನ ಪ್ರತಿಷ್ಠೆಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆರಂಭದಲ್ಲಿಯೇ ತನ್ನ ಯೋಜನೆಯನ್ನ ಮಾನವನ ಜೀವಿತದಲ್ಲಿ ಪರಿಪೂರ್ಣವಾಗಿ ನೆಲೆಗೊಳಿಸಲು ತನ್ನ ಮತ್ತು ಮಾನವನ ಸಂಬಂಧದಲ್ಲಿ ಮತ್ತೆ ಯಾವುದೇ ರೀತಿಯಲ್ಲಿ ಮಾನವನು ಸಂಪರ್ಕವನ್ನ ಕಳೆದುಕೊಂಡಾಗ ತಿರುಗಿ ತಂದೆಯಾದ ದೇವರ ಬಳಿಗೆ ಬರುವುದಕ್ಕೆ, ತಂದೆಯಾದ ದೇವರು ಕೃಪಾ ಸಿಂಹಾಸನದಿಂದ ಕರುಣೆಯುಳ್ಳವನಾಗಿ ಮಾನವನ ಪಾಪಗಳನ್ನ ಕ್ಷಮಿಸಿಬಿಟ್ಟು ಆತನನ್ನ ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ, ಮತ್ತೆ ತನ್ನ ಸಮ್ಮುಖದಲ್ಲಿ ಮಾನವರೆಲ್ಲರೂ ಬಂದು ಆತನನ್ನ ಆರಾಧಿಸುವುದಕ್ಕೆ ಈ ಯೋಜನೆಯನ್ನ ಮಾಡಿದನು ಎಂಬುದನ್ನು ನೋಡುತ್ತೇವೆ. ಇತಿಹಾಸದಲ್ಲಿ ಈ ಭೂಮಿ ಮೇಲೆ ವಾರಕ್ಕೆ 7 ದಿನಗಳು ಹೇಗೆ ಬಂದವು ಎಂಬುದನ್ನ ಈ ಭೂಮಿ ಮೇಲೆ ಯಾರು ಕೂಡ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ, ಅದರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸತ್ಯವೇದ ಮಾತ್ರ ನಿಜ ದೇವರ ಕುರಿತಾದ ವಿಷಯಗಳನ್ನ ಸತ್ಯ ಎಂಬುದನ್ನ ತಿಳಿಸಲು, ಸಾಬೀತು ಮಾಡಲು ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಗಮನಕ್ಕೆ ತರಲು ಸತ್ಯವೇದದ ಮುಖಾಂತರವಾಗಿ ಮಾತ್ರ ಸಾಧ್ಯ. ಯಾಕಂತಂದ್ರೆ ಸತ್ಯವೇದದಲ್ಲಿ ಬರೆದಿರುವುದೆಲ್ಲವೂ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೆರವೇರಬೇಕಾದದ್ದು ಮತ್ತು ನೆರವೇರುವಂಥದ್ದು ಆಗಿದೆ. ಆ ಸತ್ಯವೇದದ ಪ್ರತಿಯೊಂದು ನುಡಿಗಳು ಮಾನವನ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದವುಗಳು. ಮತ್ತು ಸತ್ಯವನ್ನ ತಿಳಿಬೇಕಾದ್ರೆ ಪ್ರತಿಯೊಬ್ಬ ಮಾನವನು ಸತ್ಯವೇದವನ್ನ ಮಾತ್ರ ಹುಡುಕಬೇಕಾಗಿದೆ. ಸತ್ಯವೇದದಲ್ಲಿ ಮಾತ್ರ ದೇವರ ರಹಸ್ಯಗಳನ್ನು, ಮರ್ಮಗಳನ್ನು ಅರಿಯುವಂತ, ತಿಳಿದುಕೊಳ್ಳುವಂತ ಅವಕಾಶವನ್ನ ದೇವರು ಮಾಡಿಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಮುಂದೆ ನಡೆಯುವಂತ ಪ್ರತಿಯೊಂದು ವಿಚಾರಗಳನ್ನ ತಿಳಿದಂತ ದೇವರು ಮಾನವನು ಪಾಪ ಮಾಡದ ಮೇಲೆ ಮಾನವನ ರಕ್ಷಿಸಲು ರಕ್ಷಕನನ್ನ ಕಳಿಸುವ ರಕ್ಷಣೆಯ ಯೋಜನೆಯ ಸಂಕಲ್ಪವನ್ನು ನಿರ್ವಹಿಸುವುದಕ್ಕಾಗಲೇ ಈ ಒಂದು ಯೋಜನೆಯನ್ನು ಕೂಡ ಆತನು ರೂಪಿಸಿದ್ದನು. ಅದೇನಂತಂದ್ರೆ ಈ ಭೂಮಿ ಮೇಲೆ ತಾನು ಸೃಷ್ಟಿ ಮಾಡಿದಂತ ಪ್ರತಿಯೊಬ್ಬ ಮಾನವನು ತನ್ನನ್ನ ಪ್ರೀತಿಸಬೇಕಾದ್ರೆ, ತಂದೆಯಾದ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಬೇಕಾಗಿತ್ತು. ತಂದೆಯಾದ ದೇವರ ಚಿತ್ತವೇನೆಂಬುದಾಗಿ ಹೇಳುವಾಗ ದೇವರು ತನ್ನ ಪರಿಶುದ್ಧವಾದ ನಿಬಂಧನೆಗಳನ್ನ ಮನುಷ್ಯನು ಕೈಕೊಂಡು ಜೀವಿಸಬೇಕಾಗಿತ್ತು. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರಿಂದಲೇ ದೇವರನ್ನ ನಾವು ಪ್ರೀತಿಸುವುದು ಸಾಧ್ಯ ಎಂಬುದಾಗಿ ಯೋಹಾನನು ಪತ್ರಿಕೆಗಳಲ್ಲಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಇದರ ಮೂಲ ಉದ್ದೇಶವನ್ನ ಯೆಹೆಜ್ಕೇಲ ಬರೆದಂತ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 10ನೇ ವಚನದಿಂದ ಕೆಲವೊಂದು ವಚನಗಳನ್ನು ಓದುವಾಗ ನಾವು ತಿಳಿದುಕೊಳ್ಳುವಂತರಾಗಿದ್ದೇವೆ. ಆಗ ನಾನು ಅವರನ್ನು ಐಗುಪ್ತ ದೇಶದೊಳಗಿಂದ ಬಿಡಿಸಿ ಅರಣ್ಯಕ್ಕೆ ಕರೆತರಲು ಕೈಕೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞೆ ವಿಧಿಗಳನ್ನು ಅವರಿಗೆ ಕೊಟ್ಟೆನು. ಇದಲ್ಲದೆ ತಮ್ಮನ್ನು ದೇವ ಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ಅವರು ತಿಳಿದುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ಸಬ್ಬತ್ ದಿನಗಳನ್ನು ಅವರಿಗೆ ನೇಮಿಸಿದನು. ದೇವರು ತಾನು ಆರಿಸಿಕೊಂಡಂತಹ ಜನಾಂಗವು ತಾವು ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೂ ಮತ್ತು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಂತ ಜನಾಂಗ ತಾವಾಗಿದ್ದೇವೆ ಎಂಬುದಕ್ಕೆ ಅರಿತುಕೊಳ್ಳುವುದಕ್ಕೂ ಮತ್ತು ದೇವರು ತಕ್ಕ ಉದ್ದೇಶದಿಂದ
ಒಂದು ಜನಾಂಗವನ್ನಾಗಿ ಈ ಭೂಮಿ ಮೇಲೆ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ದೇವರ ಮಾರ್ಗಗಳನ್ನ ಅನುಸರಿಸಿ ನಡೆದು ತಾವು ದೇವರಿಂದ ಹೊಂದಿದಂತ ಎಲ್ಲ ಆಶೀರ್ವಾದಗಳನ್ನ ಇತರರು ಅನುಭವಿಸುವ ಹಾಗೆ ಇವರ ಮುಖಾಂತರವಾಗಿ ದೇವರು ಕಾರ್ಯ ಮಾಡುತ್ತಾನೆಂಬುದಾಗಿ ನಂಬಿ ವಿಶ್ವಾಸದಿಂದ ಇಸ್ರಾಯೇಲರು ಬದುಕುವುದರ ಮುಖಾಂತರವಾಗಿ ದೇವರ ಪ್ರೀತಿಯನ್ನ ಈ ಲೋಕಕ್ಕೆ ಪ್ರಚುರಪಡಿಸಬೇಕಾಗಿತ್ತು. ಅಲ್ಲಿ ಈತನು ಹೇಳ್ತಾನೆ, ಕೈಕೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞಾ ವಿಧಿಗಳನ್ನು ಅವರಿಗೆ ಕೊಟ್ಟೆನು. ಪಾಪದ ನಿಮಿತ್ತ ಶಾಪಕ್ಕೆ ಗುರಿಯಾದಂತ ಮಾನವನು ಜೀವಾಧಾರವನ್ನ ಕಳೆದುಕೊಂಡನು. ಪಾಪದ ಸಂಬಳ ಮರಣಕ್ಕೆ ತುತ್ತಾದನು. ಯೇಸು ಕ್ರಿಸ್ತನ ಮೂಲಕವಾಗಿ ಆತನ ಬಲಿದಾನದಿಂದ ಮಾನವನ ಪಾಪಗಳು ಪರಿಹಾರವಾದರೂ ಆ ಜೀವದಲ್ಲಿ ಸೇರಬೇಕಾದ್ರೆ ಪ್ರತಿಯೊಬ್ಬ ಮಾನವನು ಕ್ರಿಸ್ತನು ತಂದೆಗೆ ತೋರಿಸಿದಂತ ವಿಧೇಯತೆಯನ್ನು ತೋರಿಸುವುದರ ಮುಖಾಂತರವಾಗಿ ತಂದೆಯನ್ನ ಪ್ರೀತಿಸುವುದು ಅವಶ್ಯವಾಗಿತ್ತು. ಈ ಸತ್ಯವನ್ನ ಈ ಲೋಕದಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಇಸ್ರೇಲ್ ಜನಾಂಗದ ಮುಖಾಂತರವಾಗಿ ಸಾರಿ ಹೇಳಬೇಕಾಗಿತ್ತು. ಈ ಕಾರ್ಯವನ್ನು ಮಾಡುವುದಕ್ಕೋಸ್ಕರವೇ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗವನ್ನ ಅಬ್ರಾಹ್ಮನ ಮುಖಾಂತರವಾಗಿ ಒಂದು ದೊಡ್ಡ ಜನಾಂಗವನ್ನಾಗಿ ಆಶೀರ್ವಾದ ಮಾಡಿದ್ರು ಮತ್ತು ಈ ಭೂಮಿ ಮೇಲೆ ಅವರನ್ನ ತನಗಾಗಿ ಪ್ರತ್ಯೇಕಿಸಿಕೊಂಡು ಅವರ ಮುಖಾಂತರವಾಗಿ ನರಕುಲದವರೆಲ್ಲರಿಗೂ ಜೀವಾಧಾರವಾಗುವಂತ ದೇವರ ಪರಿಶುದ್ಧವಾದ 10 ಆಜ್ಞೆಗಳನ್ನ ಕೊಟ್ಟನು. ಅದರಲ್ಲಿ ಹೃದಯದ ಭಾಗವಾದಂತ 4ನೆಯ ಆಜ್ಞೆ ಸಬ್ಬತ್ತಿನದ ಆರಾಧನೆ ಕುರಿತಾಗಿದೆ. ದೇವರು ಲೋಕವನ್ನೆಲ್ಲ ಸೃಷ್ಟಿ ಮಾಡಿ 6 ದಿನಗಳಲ್ಲಿ ಲೋಕವನ್ನು ಸೃಷ್ಟಿಸಿದನು. 7ನೆಯ ದಿನದಲ್ಲಿ ವಿಶ್ರಾಂತಿ ಮಾಡಿದನು. ಆತನ ವಿಶ್ರಾಂತಿ ದಿನವನ್ನ ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ 4ನೆಯ ಆಜ್ಞೆಯು ತಿಳಿಸುವಂತದ್ದಾಗಿದೆ. ದೇವರ ಪರಿಶುದ್ಧವಾದಂತ ಆಜ್ಞೆಗಳು ಇಸ್ರಾಯೇಲರಿಗೆ ಕೊಡಲ್ಪಡುವಾಗ ಇದು ಕೇವಲ ಇಸ್ರೇಲ್ ದೇಶಕ್ಕೆ, ಇಸ್ರೇಲ್ ಜನಾಂಗಕ್ಕೆ, ಯಹೂದಿ ಜನಾಂಗಗಳಿಗೆ ಸೀಮಿತವಾಗಿರದೆ ಈ ಭೂಮಿ ಮೇಲೆ ತನ್ನನ್ನು ನಂಬುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಾಧಾರವಾಗಿದ್ದು ಕರ್ತನನ್ನ ಪ್ರೀತಿಸಿ ದೇವರ ಕೃಪೆಯನ್ನ ಹೊಂದಿಕೊಂಡವರಾಗಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಮ್ಮ ಪಾಪಗಳನ್ನ ತೊಳೆದುಕೊಂಡು ತಂದೆಯಾದ ದೇವರಿಗೆ ವಿಧೇಯರಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನ ಹೊಂದುವುದು ದೇವರ ಚಿತ್ತವಾಗಿತ್ತು. ಅದಕ್ಕಾಗಿಯೇ ದೇವರು ವಿಶೇಷವಾಗಿ ತನ್ನ ಮತ್ತು ಮಾನವರ ನಡುವಿನ ಸಂಬಂಧವು ಕಳೆದು ಹೋದಾಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕ್ರಿಸ್ತನನ್ನ ನಂಬುವಂತೆ ಅವಕಾಶವನ್ನು ಮಾಡಿಕೊಟ್ಟು ಆತನ ಕೃಪಾ ಸನ್ನಿಧಾನಕ್ಕೆ ತಿರುಗಿ ಬರುವಾಗ ಆತನೊಡನೆ ಆತ್ಮಿಕವಾದ ಅನ್ಯೋನ್ಯವಾದಂತ ಜೀವಿತವನ್ನ ಜೀವಿಸಲು ನಮ್ಮೊಡನೆ ಆತನು ಬಂದು ನೆಲೆಸಲು ನಮ್ಮ ಜೊತೆಯಲ್ಲಿ ಆತನು ಒಂದು ದಿನವನ್ನ ಆತನ ಆರಾಧನೆಗೆ, ಆತನ ಕೃಪಾ ಸನ್ನಿಧಾನಕ್ಕೆ ಎಲ್ಲ ಮನುಷ್ಯರು ಸೇರಿ ಬರುವ ಹಾಗೆ ದೇವರು ಕಾರ್ಯ ಮಾಡಿದನು. ತಾನು ತನಗಾಗಿ ದೇವರ ಆಜ್ಞೆಗಳನ್ನ ಈ ಭೂಮಿ ಮೇಲೆ ವಾಸಿಸುವಂತ ದೇವ ಜನಾಂಗಕ್ಕೆ ಕೊಟ್ಟ ಮೇಲೆ ಇವರನ್ನ ತಾನು ಆರಿಸಿಕೊಂಡಿದ್ದು ಇವರ ಮುಖಾಂತರವಾಗಿ ಜಗತ್ತಿಗೆ ರಕ್ಷಣೆಯ ಮಾರ್ಗಗಳು ಬೋಧಿಸಬೇಕಾದದ್ದು, ಇವರ ಮುಖಾಂತರವಾಗಿ ಈ ಲೋಕಕ್ಕೆ ದೇವರ ಕೃಪೆಯ ಮಾರ್ಗವು ತಿಳಿಸಲ್ಪಡಬೇಕಾಗಿದ್ದು ಮತ್ತು ಇವರಿಗೆ ಕೊಟ್ಟಂತ ಜೀವಾಧಾರವು ವಾಗಿರುವಂತ ದೇವರ ಆಜ್ಞೆಗಳನ್ನ ಅನುಸರಿಸುವುದರ ಮುಖಾಂತರವಾಗಿ ಪ್ರತಿಯೊಬ್ಬ ಮಾನವನು ತಂದೆಯಾದ ದೇವರ ರಾಜ್ಯವನ್ನು ಪ್ರವೇಶ ಮಾಡುವಾಗಿಯೂ ಕರ್ತನ ಚಿತ್ತವು ನೆರವೇರಬೇಕಾಗಿರುವುದರಿಂದ ದೇವರು ಇವರ ಮುಖಾಂತರವಾಗಿ ತನ್ನ ಎಲ್ಲಾ ಸಂಕಲ್ಪವನ್ನ ನೆರವೇರಿಸುತ್ತಾ ಬಂದು ಅದಕ್ಕಾಗಿಯೇ ದೇವರು ಇವರಿಗೆ ತನ್ನ ಆರಾಧನೆಗೆ
ಈ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ತಂದೆಯಾದ ದೇವರು 6 ದಿನಗಳಲ್ಲಿ 7ನೇ ದಿನವನ್ನ ಮಾತ್ರ ತನ್ನನ್ನು ಆರಾಧಿಸಲು ನಮಗೆ ಅವಕಾಶ ಮಾಡಿಕೊಟ್ಟರು. 6 ದಿನಗಳಲ್ಲಿ ದುಡಿದು ಸಂಪಾದಿಸಿ ಈ ಭೂಮಿ ಮೇಲೆ ಬದುಕಲು ಬೇಕಾದದ್ದನ್ನೆಲ್ಲ ನಾವು ಪಡ್ಕೊಂಡು 7ನೆಯ ದಿನದಲ್ಲಿ ಆ ದಿನದಲ್ಲಿ ನಾವು ವಿಶ್ರಮಿಸಿಕೊಳ್ಳುವಾಗ ದೇವರ ಆರಾಧನೆಯಲ್ಲಿ ಪಾಲು ಹೊಂದುವುದರ ಮುಖಾಂತರವಾಗಿ ದೇವರನ್ನ ಘನಪಡಿಸಬೇಕಾಗಿತ್ತು. ಈ ಅವಕಾಶವನ್ನ ದೇವರು ಇಸ್ರಾಯೇಲ್ರಿಗೆ ಕೊಟ್ಟನು ಮತ್ತು ಪರಲೋಕ ರಾಜ್ಯಕ್ಕೆ ಮತ್ತೆ ಮಾನವನನ್ನ ಹಿಂತಿರುಗಿ ಪಡೆದುಕೊಳ್ಳಲು ಈ ಒಂದು ದೈವಿಕ ಆರಾಧನೆಯು ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಜೀವಾಧಾರವಾಗಿದ್ದು ಕಾರ್ಯ ಮಾಡಬೇಕಾಗಿತ್ತು. ಹೀಗಿರುವುದರಿಂದ ಈ ಉನ್ನತವಾದ ಆಶೀರ್ವಾದವನ್ನ ದೇವರು ಇಸ್ರಾಯೇಲ್ ಜನಾಂಗಕ್ಕೆ ಕೊಟ್ಟು ಆ ಜನಾಂಗದ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಮುಖಾಂತರವಾಗಿ ಆರಂಭಿಸಲ್ಪಟ್ಟಂತ ಸಭೆಗೆ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುತ್ತಾ ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನ ಪ್ರೀತಿಸಿದ ಹಾಗೆ ಸಭೆಯಲ್ಲಿ ಸೇರಿ ಬರುವಂತ ಎಲ್ಲಾ ಜನಾಂಗಗಳು ಆ ನಿಯಮಗಳನ್ನ ಅನುಸರಿಸುವುದರ ಮುಖಾಂತರವಾಗಿ ತಂದೆಯಾದ ದೇವರನ್ನ ಪ್ರೀತಿಸುವುದು ಮಾತ್ರವಲ್ಲದೆ ದೇವರ ರಾಜ್ಯದ ಹಕ್ಕು ಬಾಧ್ಯತೆಗಳನ್ನ ಹೊಂದಿಕೊಳ್ಳುವುದು ದೇವರ ಚಿತ್ತವಾಗಿತ್ತು. ಈ ಕಾರಣದಿಂದಲೇ ದೇವರು ತನಗಾಗಿ ಈ ಭೂಮಿ ಮೇಲೆ ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ತಾನು ಸೃಷ್ಟಿಕರ್ತನಾದ ತಾನೊಬ್ಬನೇ ನಿಜವಾದಂತ ದೇವರು, ಆತನಿಲ್ಲದೆ ಬೇರೆ ದೇವರುಗಳು ಇಲ್ಲ. ಈ ಭೂಮಿ ಮೇಲೆ ಸೃಷ್ಟಿಕರ್ತನು ಮಾತ್ರ ಮಾನವನನ್ನ ರಕ್ಷಿಸಲು, ಪುನರುಜ್ಜೀವನಗೊಳಿಸಲು ಮತ್ತೆ ಪಾಪದ ವಶದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ನಡೆಸಲು ಸಾಧ್ಯ. ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಕ್ರಿಸ್ತನ ಮುಖಾಂತರವಾಗಿ ಮಾತ್ರ ಸಾಧ್ಯ ಎಂಬುದನ್ನ ದೇವರು ಈ ಭೂಮಿಗೆ ಸಾಬೀತು ಮಾಡಲು ಈ ಒಂದು ಅವಕಾಶವನ್ನ ಮಾಡಿಕೊಟ್ರು. ಅದಕ್ಕಾಗಿಯೇ ಪ್ರವಾದನೆಗಳಲ್ಲಿ ದೇವರು ಈ ಸತ್ಯವನ್ನ ಈ ಲೋಕಕ್ಕೆ ತಿಳಿಸಲು ಸಾಕಷ್ಟು ಪ್ರಯಾಸಗಳನ್ನ ಮಾಡಿದ್ದಾನೆ. ಕಾಲಾನಂತರ ಇಸ್ರಾಯೇಲರು ಸೈತಾನನ ಕುಯುಕ್ತಿಗೆ ಒಳಗಾಗಿ ದೇವರ ಆಜ್ಞೆಗಳನ್ನ ಮುರಿಯುತ್ತಾ ವಿಶೇಷವಾಗಿ ಸಬ್ಬತ್ ದಿನದ ಆರಾಧನೆಯನ್ನ ಅವರು ಯಾವತ್ತೂ ಕೂಡ ಭಂಗಪಡಿಸುತ್ತಲೇ ಬಂದದ್ದರಿಂದ ಅವರು ಕೂಡ ಶಾಪಗ್ರಸ್ತರಾಗಿಯೇ ಜೀವಿಸಿದರು. ಆದರೆ ಇವತ್ತು ಸ್ವಾಮಿ ದೇವರ ಸಭೆಗೆ ಮತ್ತೊಮ್ಮೆ ತನ್ನ ಜೀವಾಧಾರವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಅವಕಾಶವನ್ನ ಕೊಟ್ಟಿದ್ದಾನೆ. ತಾನು ಪ್ರತ್ಯೇಕಿಸಿಕೊಂಡಂತ ತನ್ನ ಪರಿಶುದ್ಧವಾದ ಸಬ್ಬತ್ ದಿನದಲ್ಲಿ ನಾವು ಆತನನ್ನ ಆರಾಧನೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದು ದೇವರನ್ನ ಪ್ರೀತಿಸುವಂತ, ದೇವರ ರಾಜ್ಯವನ್ನ ಹಂಬಲಿಸುವಂತ, ದೇವರ ರಾಜ್ಯಕ್ಕಾಗಿ ತವಕ ಪಡುವಂತ ಪ್ರತಿಯೊಬ್ಬ ಮಾನವನಿಗೂ ದೇವರು ಕೊಟ್ಟುವಂತ ಉಚಿತಾರ್ಥ ವರವಾದ ಉಡುಗೊರೆಯಾಗಿದೆ. ಈ ಪರಿಶುದ್ಧವಾದಂತ ನಿಯಮವನ್ನ ಅನುಸರಿಸುವುದರ ಮುಖಾಂತರವಾಗಿ ನಾವು ತಂದೆಯಾದ ದೇವರಿಗೆ ಮೆಚ್ಚುಗೆಯಾದಂತ ಮಕ್ಕಳಾಗಿ, ಪ್ರಜೆಗಳಾಗಿ, ಆತನು ಪಾಲಿಸುವ ಹಿಂಡಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿರುತ್ತೇವೆ. ಮತ್ತು ದೇವರ ಈ ಪರಿಶುದ್ಧವಾದ ಆಜ್ಞೆಯನ್ನ ಪರಿಪಾಲಿಸುವುದರಿಂದ ದೇವರ ವಿಶೇಷವಾದ ಕೃಪೆಗೆ ನಾವು ಪಾತ್ರರಾಗಿ ಈ ಭೂಮಿ ಮೇಲೆ ಆತನ ಮಹಿಮೆಯನ್ನ ಇತರರಿಗೆ ಸಾರಿ ಹೇಳುವಂತ ಸಾಧನಗಳನ್ನಾಗಿ ದೇವರು ನಮ್ಮನ್ನ ಉಪಯೋಗಿಸುವಂತವನಾಗಿದ್ದಾನೆ. ಪ್ರತಿ ಸಬ್ಬತ್ ದಿನದಲ್ಲಿ ದೇವರ ಆರಾಧನೆಗಾಗಿ ದೇವರ ಸಭೆಯು ಕೂಡಿ ಬರುವಾಗ ಈ ಸಭೆಯು ವಿಶೇಷವಾಗಿ ಈ ಭೂಮಿ ಮೇಲೆ ಪರಿಗಣಿಸಲ್ಪಡುತ್ತದೆ. ಯಾಕಂತಂದ್ರೆ ಈ ಸಭೆಯ ಕುರಿತಾದಂತ ವಿಷಯಗಳು, ಸಂದೇಶಗಳು ಹಾಗೂ ಜೀವಿತ ಈ ಲೋಕಕ್ಕೆ ವಿಭಿನ್ನವಾಗಿರ್ತದೆ. ಈ ಲೋಕದಲ್ಲಿ ದೇವರ ಸನ್ನಿಧಾನಕ್ಕೆ ಸೇರಬೇಕಾದ ಪ್ರತಿಯೊಬ್ಬ ಮಾನವನಿಗೆ ತಿಳಿಸಬೇಕಾದ ಪರಲೋಕದ ಬೆಳಕುಗಳು ಈ ಸಭೆಯ ಮುಖಾಂತರವಾಗಿ
ಸಾರಲ್ಪಡುವಂತದ್ದಾಗಿರುತ್ತದೆ. ಪ್ರತಿ ಸಬ್ಬತ್ ದಿನದಲ್ಲಿ ದೇವರ ಆರಾಧನೆಗಾಗಿ ಕೂಡಿ ಬರುವಾಗ ಈ ಭೂಮಿ ಮೇಲೆ ದೇವರು ವಿಶೇಷವಾಗಿ ತನ್ನ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ ಮತ್ತು ತನ್ನ ಸಭೆಯ ಮುಖಾಂತರವಾಗಿ ಪರಲೋಕ ರಾಜ್ಯದ ಈ ಸತ್ಯವನ್ನ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಅರ್ಥ ಮಾಡಿಕೊಡಲು ಬಯಸುತ್ತಾನೆ. ದೇವರ ಸಂಕಲ್ಪವನ್ನ ಪ್ರತಿಯೊಬ್ಬ ಮನುಷ್ಯನು ಗ್ರಹಿಸಿಕೊಳ್ಳಲು ಈ ಅವಕಾಶವನ್ನ ಸ್ವಾಮಿ ಮಾಡಿಕೊಟ್ಟಿದ್ದಾನೆ. ಅದಕ್ಕೋಸ್ಕರವೇ ಇಲ್ಲಿ ಈ ಮಾತುಗಳನ್ನ ಹೇಳ್ತಾನೆ. ಕೈಕೊಳ್ಳುವವರಿಗೆ ಜೀವಾಧಾರವಾದ ನನ್ನ ಆಜ್ಞಾವಿಧಿಗಳನ್ನು ಅವರಿಗೆ ತಿಳಿಸಿಕೊಟ್ಟೆನು. ಇದಲ್ಲದೆ ತಮ್ಮನ್ನು ದೇವ ಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ಅವರು ತಿಳುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾದ ಸಬ್ಬತ್ತಿನಗಳನ್ನು ಅವರಿಗೆ ನೇಮಿಸಿದನು. ಯೆಶಾಯನು ಈ ಆರಾಧನೆಯ ವಿಷಯದಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ 56ನೇ ಅಧ್ಯಾಯದಲ್ಲಿ. ಇದನ್ನ ಕೇವಲ ಮಾನವನಿಗೆ, ಕ್ರೈಸ್ತರಿಗೆ ಅಥವಾ ಒಂದು ಪಂಗಡಕ್ಕೆ, ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿಗೊಳಿಸದೆ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಸತ್ಯವನ್ನ ತಿಳಿಸಲು ಮತ್ತು ಇದರಿಂದ ಸಿಗುವಂತ ಉನ್ನತವಾದಂತ ನಿತ್ಯ ಜೀವದ ಬಾಧ್ಯತೆಯನ್ನ ಪ್ರತಿಯೊಬ್ಬ ಮಾನವನಿಗೆ ಪರಿಚಯ ಮಾಡಿಕೊಡಲು ಸ್ವಾಮಿ ಈ ವಾಕ್ಯವನ್ನ ಯೆಶಾಯನ ಮುಖಾಂತರವಾಗಿ ಬರೆಸಿದ್ದಾರೆ. 56ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ, ಧರ್ಮವನ್ನು ಆಚರಿಸಿರಿ, ಏಕೆಂದರೆ ನನ್ನ ವಿಮೋಚನ ಕ್ರಿಯೆಯು ಬೇಗನೆ ಬರುವುದು, ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶೀಘ್ರವಾಗಿ ವ್ಯಕ್ತವಾಗುವುದು. ಈ ವಿಧಿಯನ್ನು ಕೈಕೊಳ್ಳುವ ಮನುಷ್ಯನು ಧನ್ಯನು. ಇದನ್ನೇ ಭದ್ರವಾಗಿ ಹಿಡಿದು ಸಬ್ಬತ್ ದಿನವನ್ನು ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು. ಈ ಭೂಮಿ ಮೇಲೆ ದೇವರ ಆಜ್ಞೆಗಳಲ್ಲಿ ವಿಶೇಷವಾಗಿ ಸಬ್ಬತ್ ದಿನದ ಆರಾಧನೆಯ ಆಜ್ಞೆಯು ಅತಿ ಶ್ರೇಷ್ಠವಾದಂತಹ ರೀತಿಯಲ್ಲಿ ಮಾನವನ ಜೀವಿತಕ್ಕೆ ತಿಳಿಸಲ್ಪಟ್ಟಿದೆ. ಈ ವಿಧಿಯನ್ನ ಕೈಕೊಳ್ಳುವ ಮನುಷ್ಯನು ಭಾಗ್ಯವಂತನು. ಸಬ್ಬತ್ ದಿನವನ್ನ ಹೊಲೆ ಮಾಡದೆ ದೇವರ ದಿನವೆಂದು ಆಚರಿಸುತ್ತಾ ಯಾವ ಕೇಡಿಗೂ ಕೈ ಹಾಕದ ಮಾನವನು ಭಾಗ್ಯವಂತನು. ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯವು ಕೇವಲ ಯಹೂದಿಗಳಿಗೆ ಅಥವಾ ಇಸ್ರಾಯೇಲರಿಗೆ ಕೊಟ್ಟಿದ್ದೇನೆಂಬುದಾಗಿ ಈ ವಿಧಿಗಳನ್ನ ಅನುಸರಿಸಿ ನಡೆಯುವುದರ ಮುಖಾಂತರವಾಗಿ ಭಾಗ್ಯವಂತರಾಗುತ್ತಾರೆ ಎಂಬುದಾಗಿ ತಿಳಿಸದೆ ಮಾನವರು ಎಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಅಂದರೆ ಈ ಭೂಮಿ ಮೇಲೆ ವಾಸಿಸುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ಅವಶ್ಯವಾಗಿದೆ. ಅದಕ್ಕಾಗಿಯೇ ಕೊನೆ ಕಾಲದಲ್ಲಿ ದೇವರು ತನ್ನನ್ನ ಪ್ರೀತಿಸುವಂತ, ತನ್ನನ್ನು ಅರ್ಥ ಮಾಡಿಕೊಳ್ಳುವಂತ, ತನ್ನನ್ನು ಆರಾಧಿಸುವಂತ ಜನರಿಗೆ ಈ ಮಾತುಗಳನ್ನ ತಿಳಿಸುವಂತನಾಗಿದ್ದಾನೆ. ಯೋಹಾನ ಬರೆದಂತ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಈ ಕೊನೆಯ ಸುವಾರ್ತೆಯನ್ನ ತಿಳಿಸಲು ಇಷ್ಟಪಡುವಂತನಾಗಿದ್ದಾನೆ. 6ನೇ ವಚನದಲ್ಲಿ ಮತ್ತೊಬ್ಬ ದೇವದೂತನು ಆಕಾಶದಲ್ಲಿ ಹಾರಿ ಹೋಗುವುದನ್ನು ಕಂಡೆನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರೆಗೂ ಸಕಲ ಭಾಷೆಗಳನ್ನಾಡುವವರೆಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭವರ್ತಮಾನವು ಅವನಲ್ಲಿತ್ತು. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಭೂಲೋಕ ಪರಲೋಕಗಳನ್ನ, ನೀರಿನ ಬುಗ್ಗೆಗಳನ್ನ, ಸಮಸ್ತವನ್ನ ಉಂಟು ಮಾಡಿದಂತ ಸೃಷ್ಟಿಕರ್ತನ ಬಗ್ಗೆ, ಸೃಷ್ಟಿಯ ಬಗ್ಗೆ ತಿಳಿಸುವಂತದ್ದೇ ಸಬ್ಬತ್ ದಿನದ ಉದ್ದೇಶವಾಗಿದೆ. ಅದಕ್ಕಾಗಿಯೇ ದೇವರು ಆದಿಯಲ್ಲಿ ಸೃಷ್ಟಿ ಮಾಡುವಾಗಲೇ ಈ ಸಬ್ಬತ್ ದಿನವನ್ನ ಆತನು ಆರಿಸಿಕೊಂಡನು, ಸೃಷ್ಟಿ ಮಾಡಿದನು ಮತ್ತು ಆ ದಿನವನ್ನ ತನ್ನ ಮಹಿಮೆಗಾಗಿ ಈ ಭೂಮಿ ಮೇಲೆ ಆತನನ್ನು ಆರಾಧಿಸಲು ದೇವರ ಜನಾಂಗಕ್ಕೆ,
ಅಂದರೆ ಆತನನ್ನ ಪ್ರೀತಿಸುವಂತ, ಆತನನ್ನು ಗೌರವಿಸುವಂತ, ನಿತ್ಯವಾದ ರಾಜ್ಯವನ್ನು ಅಪೇಕ್ಷಿಸುವಂತ ಪ್ರತಿಯೊಬ್ಬ ಮಾನವನಿಗೂ ಅವಕಾಶ ಮಾಡಿಕೊಟ್ಟರು. ಈ ಭೂಮಿ ಮೇಲೆ ನಿತ್ಯ ಜೀವವನ್ನ ಪಡೆಯಲು ಬಯಸುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಮತ್ತು ಕೊನೆಯ ಗಳಿಗೆಯಲ್ಲಿ ಈ ವಿಷಯವನ್ನು ತಿಳಿಸುವಂತವನಾಗಿದ್ದಾನೆ. ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ನಮ್ಮ ಸೃಷ್ಟಿಕರ್ತನಾದಂತ ದೇವರನ್ನ ನಾವು ಘನಪಡಿಸಬೇಕಾಗಿದೆ. ಯಾಕಂತಂದ್ರೆ ಭೂಲೋಕ ಪರಲೋಕಗಳನ್ನು ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಿದೆ. ಲೋಕದ ಅಂತ್ಯದಲ್ಲಿ ನ್ಯಾಯ ತೀರ್ಪಾಗ್ತದೆ. ಆ ನ್ಯಾಯ ತೀರ್ಪಿನಲ್ಲಿ ದೇವರ ಪರಿಶುದ್ಧವಾದ ನಿಬಂಧನೆಗಳಿಗೆ ಅನುಸಾರವಾಗಿ ತೀರ್ಪಾಗುತ್ತದೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಸಬ್ಬತ್ತಿನದ ಆರಾಧನೆ. ಈ ಆರಾಧನೆಯನ್ನ ನಾವು ಕಳ್ಕೊಂಡಾಗ, ಅತಿಕ್ರಮಿಸಿದಾಗ ದೇವರ ನಿತ್ಯ ಜೀವದ ಬಾಧ್ಯತೆಯನ್ನು ಸಹ ನಾವು ಕಳೆದುಕೊಳ್ಳುವಂತರಾಗಿದ್ದೇವೆ. ಅದಕ್ಕೋಸ್ಕರ ಆತನು ಹೀಗೆ ಬರೆಯುತ್ತಾನಾಗಿದ್ದಾನೆ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಭೂಲೋಕ ಪರಲೋಕಗಳನ್ನು, ಸಮುದ್ರವನ್ನು, ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡ್ರಿ ಎಂದು ಮಹಾಶಬ್ದದಿಂದ ಹೇಳಿದೆ. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವ ಶುಭದ ಸುವಾರ್ತೆಯು ಸಬ್ಬತ್ತಿನದ ಆರಾಧನೆ ಬಗ್ಗೆ ಈ ಲೋಕದಲ್ಲಿ ದೇವರನ್ನ ಅರಿಯದೇ ಇರುವಂತ, ದೇವರನ್ನ ಅರಿತು ಸಬ್ಬತ್ತಿನವನ್ನ ತಿಳಿಯದೆ ಬದುಕುತ್ತಿರುವಂತ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೂ ಸಾರಿ ಹೇಳಬೇಕಾದಂತ ಕೊನೆಯ ಉನ್ನತವಾದ ಸತ್ಯದ ಸುವಾರ್ತೆಯು ಇದಾಗಿದೆ. ಆದರೆ ಈ ಸುವಾರ್ತೆಯನ್ನ ಸಾರಲು ದೇವರು ಈ ಕೊನೆ ಕಾಲದಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಸಬ್ಬತ್ತಿನದ ಆರಾಧನೆಯ ಮಹತ್ವವನ್ನ ಅರಿತು ಆ ದಿನದಲ್ಲಿ ದೇವರನ್ನ ಆರಾಧಿಸುವಂತ ಸೌಭಾಗ್ಯವನ್ನ ದೇವರ ಮಕ್ಕಳಾದ ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ದೈವಿಕ ಸತ್ಯವನ್ನ ತಿಳಿದಿರ್ತಕ್ಕಂಥ ದೇವರ ಮಕ್ಕಳು ಈ ಸತ್ಯದ ಸಂದೇಶವನ್ನು ಈ ಭೂಮಿ ಮೇಲೆ ನಮ್ಮಂತೆ ಇರುವ ಎಲ್ಲಾ ಮಾನವರಿಗೂ ತಿಳಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಮತ್ತು ಪ್ರತಿಯೊಬ್ಬ ಮಾನವನನ್ನು, ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪ್ರತಿಯೊಬ್ಬ ಮಾನವನನ್ನು ದೈವಿಕ ಆರಾಧನೆಯ ಈ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಗೆ ತರಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಇದರ ಮುಖಾಂತರವಾಗಿ ನಾವು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಮಾತ್ರವಲ್ಲದೆ ನಮ್ಮಂತೆ ಇರುವಂತ ಇತರರನ್ನು ನಾವು ಪ್ರೀತಿಸಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ದೇವರು ಪಾಲಿಸುವ ಮಂದೆ, ದೇವರ ಹಿಂಡು, ದೇವರ ಸಭೆಯು ನಾವು ಆಗುತ್ತೇವೆ. ಹಾಗೆ ಮಾಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ವಿಧಿಯನ್ನ ಕೈಕೊಂಡು ನಡೆಯುವಂತ ಮಾನವನು ಭಾಗ್ಯವಂತನು ಎಂಬುದಾಗಿ. ಆ ಶ್ರೇಷ್ಠವಾದಂತ ಬಾಧ್ಯತೆಯನ್ನ ನಾವು ಹೊಂದಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡುವಂತನಾಗಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ಸಬ್ಬತ್ತಿನದ ಆರಾಧನೆಗೆ ಕೂಡಿ ಬರುವಾಗ ಈ ಸತ್ಯವನ್ನ ಅರ್ಥ ಮಾಡಿಕೊಂಡಿರುವಂತ ದೇವರ ಮಕ್ಕಳಾದ ನಮ್ಮನ್ನ ದೇವರು ಮತ್ತೊಮ್ಮೆ ಎಚ್ಚರಿಸುತ್ತಾನೆ. ಈ ಆಶೀರ್ವಾದ ಕೇವಲ ನಮಗೆ ಮಾತ್ರ ಅಲ್ಲ, ಈ ಆಶೀರ್ವಾದ ಕೇವಲ ನಮಗೆ ಮಾತ್ರ ಸೀಮಿತವಾಗಿರದೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗಾಗಿ ದೇವರು ಈ ಶುಭದ ಸುವಾರ್ತೆಯನ್ನು ಕೊಟ್ಟಿದ್ದಾನೆ. ಈ ಸತ್ಯವನ್ನ ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವಂತ ಅವಕಾಶ ನಮಗಿದೆ. ಅದನ್ನ ಈ ಭೂಮಿ ಮೇಲೆ ನಾವು ಜೀವಿಸುವವರೆಗೂ, ಅವಕಾಶ ಸಿಗುವವರೆಗೂ ಈ ಭೂಮಿ ಮೇಲೆ ದೇವರ ಈ ಸತ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಪಾಪದ ನಿಮಿತ್ತ ದೇವರ ಕೃಪಾ ಸನ್ನಿಧಿಯನ್ನ ಕಳೆದುಕೊಂಡಿರುವಂತ ಪ್ರತಿಯೊಬ್ಬ ಮನುಷ್ಯನನ್ನ ದೇವರ ಕೃಪಾಹಸ್ತಕ್ಕೆ ತರುವ ಹಾಗೆ ನಾನು ಮತ್ತು ನೀವು ಈ ಭೂಮಿ ಮೇಲೆ ಜೀವಿಸಬೇಕಾಗಿದೆ. ಮತ್ತು ಪ್ರತಿ ಸಬ್ಬತ್ತು ದಿನದಲ್ಲಿ ನಾವು ಇಸ್ರಾಯೇಲರಂತೆ ಅಥವಾ ಇತರರಂತೆ ದೇವರ ಆರಾಧನೆಯನ್ನ ಮರೆಯದೆ, ತಪ್ಪಿಸಿಕೊಳ್ಳದೆ ದೇವರ ಸನ್ನಿಧಾನಕ್ಕೆ ಅತ್ಯಾಸಕ್ತಿಯಿಂದ ಕೂಡಿ ಬಂದು ಆತನನ್ನ ಘನಪಡಿಸುತ್ತಾ ಆತನೇ ನಮ್ಮ ದೇವರು, ನಾವು ಆತನ ಪ್ರಜೆಗಳು ಎಂಬುದನ್ನ ಈ ಲೋಕಕ್ಕೆ ಸಾರಿ ಹೇಳುತ್ತಾ ಸಾಕ್ಷಿಯಾಗಿ ಬದುಕುತ್ತಾ ಕರ್ತನ ಬರೋಣವನ್ನ ಸಿದ್ಧಪಡಿಸಬೇಕಾಗಿದೆ. ಹಾಗೆ ಮಾಡುವ ಹಾಗೆ ದೇವರ ಮಕ್ಕಳಾದ ನಮ್ಮನ್ನ ತನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಂಡು ದೇವರ ಬರೋಣಕ್ಕಾಗಿ ನಾವು ಸಿದ್ಧವಾಗಿರುವುದು ಮಾತ್ರವಲ್ಲದೆ
ಈ ಭೂಮಿ ಮೇಲೆ ನಮ್ಮ ಜೊತೆಯಲ್ಲಿ ಇನ್ನೂ ಅನೇಕರು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆದು ಪರಿಶುದ್ಧ ಸಬ್ಬತ್ತಿನವಾದ ಆಶೀರ್ವಾದವನ್ನು ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಗಾಗಿ ನಾನು ಕೇಳ್ಕೊಳ್ತೇನೆ. ಹಿರಿಯರಾದಂತ ನಿಕ್ಷನ್ ಅವರಿದ್ದಾರೆ. ಅವರು ನಮಗೆ ಪ್ರಾರ್ಥನೆಯಲ್ಲಿ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರ ನಿಕ್ಷನ್ ಅವರು. ಇದ್ದೀರಾ? ಓಕೆ, ಸಹೋದರಿ ಆನಿ ಅವರು ಪ್ರಾರ್ಥನೆ ಮಾಡಬೇಕೆಂದ ಕೇಳ್ಕೊಳ್ತಾರೆ. ಹಲೋ ಹಲೋ ಪಾಸ್ಟರ್, ನಾನು ಮಾಡ್ತೀನಿ ಸರ್. ಥ್ಯಾಂಕ್ ಯು. ತಾವು Okay. ಪ್ರಾರ್ಥನೆ ಮಾಡ್ಬೇಕೆಂದಾಗಿ ಕೇಳ್ಕೊಳ್ತಾರೆ. ಓಕೆ. Our gracious, merciful and loving Father in heaven, we are so thankful to thee, Lord, for this beautiful day that was given to us. Father, thank you for the good night rest and for the blessedness of a new day. Father, this morning we want to thank you for every person who has joined in this meeting. Father, thank you for thy goodness and kindness in each of our life. Thank you for all your favor and mercies that thou hast shown to us. Father in heaven, this morning we especially want to thank you for the message that has come through Pastor M. Raju. Dear Father in heaven, thank you, Lord, for opening before us this precious truth that thou hast given us thy Sabbath because thou hast chosen us and called us as thy people. Father, thank you for revealing to us that, Lord, it is a sign that you alone are God, and that everyone who keeps the Sabbath will be your people, and the Sabbath will be the sign between us and thee. This morning, Father, as thou hast spoken to us through thy servant, Lord, help us to realize and to follow in our life that the very purpose of our existence, Lord, is to reveal to others your glory. And Lord, that you alone are the Creator God, that thou alone has made all things by your mighty power. This morning, Father, we invite your presence into each of our hearts. Lord, please give us grace and strength according to our needs. This morning, Father, we have heard thy word, but Lord, we have no power to perform unless, Lord, thou give us thy Holy Spirit to abide in our hearts. Heavenly Father, we pray, Lord, that your grace and your mercy, Lord, increase in our lives, that your presence will be with us, that thy presence will go with us, and Lord, that thou would give us opportunities that we may be a witness for you, Father. Lord, please remove from our hearts all selfishness, all self-seeking, and Lord, please remove from our lives every sin that so easily besets us. And Lord, help us to set our eyes upon Jesus and to look upon him, who, Lord, for the sake of sinful man, sinful beings like us, left the glories of heaven and came to this earth. Thank you, Father, for Jesus' precious dear life. And Lord, for all that Jesus came to reveal about you, Father, that you're a God of love, you're a God who's kind and merciful and good in all your ways. Father in heaven, we thank you for the sacrifice that Jesus made and the blood that he shed on the cross of Calvary, that every soul who's willing may turn to him and find life in him. This morning, Father, please make effective in our life the sacrifice that Jesus made, that every day, every moment of the day, we may be grateful and thankful to thee for Jesus and his sacrifice.
Father in heaven, this your blessed holy Sabbath day thou hast given to us. Please draw us close to you. Lord, come and abide in our heart. Fill us with your presence. And Lord, let your Holy Spirit mightily dwell in us. And Lord, inspire us that we may each moment of this day think upon your holy name. And Lord, and abide in you. And Lord, be a shining light for thee. Father in heaven, bless thy servant who gave the message. Please be with him. Bless the word he has spoken and prosper it today. And Lord, please bless and multiply his ministry, Father. Enlarge his territory. And Lord, please put a protective hedge around him and his family. And please be with him, Father. Lord, I pray, let thy presence go with thy servant. And bless, Lord, all the congregation under his watch and care. And Lord, please let there be a mighty power working in those congregation, converting hearts and drawing them to Jesus, Father. Lord, please bless him and Lord, his ministry, so that, Father, his work may be established in thy sight, that his work may glorify Jesus mightily. Father in heaven, we lay our life at your feet. Thou knowest all our hearts and every need that we have. Please do wonderfully and marvelously in the lives of every person who listened to this message. And Lord, be gracious unto us. And please bless us. And Lord, please prosper us in our spiritual lives. And Lord, help us, Lord, to glorify thee in the presence of every person we meet. In Jesus' name we pray. Amen. ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ದರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಫ್ರೆಂಡ್ಸ್ ಆರೋಗ್ಯವಾಗಿ ಪ್ರಾರ್ಥನೆ ಮಾಡಿ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು, ರಾಜಾದಿ ರಾಜನು, ಸೇನಾಧೀಶ್ವರನು ಆಗಿರುವಂತಹ ನಮ್ಮ ತಂದೆಯಾದ ದೇವರೇ, ಈ ಪರಿಶುದ್ಧವಾದ ಸಬ್ಬತ್ತಿನಕ್ಕಾಗಿ, ಸಬ್ಬತ್ತಿನದ ಆರಾಧನೆಗಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ನಿನ್ನ ಮಕ್ಕಳಾದ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಈ ಬೆಳಗಿನ ಜಾವದಲ್ಲಿ ಒಟ್ಟಾಗಿ ಕೂಡಿ ಬರುವಂತೆ ಕಾರ್ಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲಾ ಶೋಧನೆಗಳನ್ನ ದಾಟಿಸಿ ರಾತ್ರಿಯಲ್ಲಿ ಬೇಕಾದ ಸುಖ ನಿದ್ರೆಯನ್ನ ಕೊಟ್ಟು ಬೆಳಿಗ್ಗೆ ಆರೋಗ್ಯವಂತರಾಗಿ ಎದ್ದು ಬಂದು ನಿನ್ನನ್ನು ಆರಾಧಿಸುವಂತೆ, ಈ ಪರಿಶುದ್ಧವಾದ ಆಶೀರ್ವಾದಗಳನ್ನು ನಾವು ಅನುಭವಿಸುವಂತೆ ಕಾರ್ಯ ಮಾಡಿದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿದಿನ ಬೆಳಗು ನಮ್ಮನ್ನ ಎಚ್ಚರಪಡಿಸಿ ನಿನ್ನ ನೀತಿಯ ವಿಧಿಗಳನ್ನ ನಮಗೆ ಬೋಧಿಸುತ್ತಾ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ನಮ್ಮನ್ನ ಬೆಳೆಸುತ್ತಾ ಬಂದಿದ್ದೀ. ಇದಕ್ಕಾಗಿ ನಿನಗೆ ಸ್ತೋತ್ರ. ಕೂಡಿ ಬಂದಿರುವಂತ ದೇವ ಮಂದಿಯನ್ನು ಆಶ್ವಾಸು ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ಪ್ರತಿಯೊಂದು ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಪ್ರತಿಯೊಂದು ಮಕ್ಕಳನ್ನ ನಿನ್ನ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ನಾಯಕನು ನೀನು ಆಗಿರು ಸ್ವಾಮಿ. ನಿನ್ನನ್ನು ಪ್ರೀತಿಸಿ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನು ಅನುಭವಿಸುತ್ತಿರುವ ಪ್ರತಿಯೊಬ್ಬ ನಿನ್ನ ಮಗನನ್ನ, ಮಗಳನ್ನ, ಪ್ರತಿಯೊಂದು ಕುಟುಂಬವನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ಕೈಕೊಳ್ಳುವವರಿಗೆ ಜೀವಾಧಾರವಾಗಿರುವಂತ ಈ ವಿಧಿಯನ್ನ ನಮಗೆ ಕೊಟ್ಟಿದ್ದಿ ಕರ್ತನೆ. ಈ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ನಾವು ಪಾಲು ಹೊಂದುವಾಗ ಈ ಭೂಮಿ ಮೇಲೆ ನೀನೇ ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನು ಎಂಬುದನ್ನ ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ನಾವು ಸಾಕ್ಷಿಯಾಗಿ ಸಾರುವಂತರಾಗಿದ್ದೇವೆ ಸ್ವಾಮಿ. ಮತ್ತು ನೀನೇ ಸೃಷ್ಟಿಕರ್ತನು, ನಿನ್ನ ಹೊರತು ಬೇರೆ ದೇವರಿಲ್ಲ ಎಂಬುದನ್ನ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ನಮಗೆ ಕೊಟ್ಟಿದ್ದೀವಿ. ಸೈತಾನನು ಆದಿಯಿಂದಲೂ ಮನುಷ್ಯರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿ ಈ ಉನ್ನತವಾದ ಉದ್ದೇಶವುಳ್ಳ ಈ ದೈವಿಕ ಆರಾಧನೆಯಿಂದಲೂ ಸ್ವಾಮಿ ನೀನು ಕಳಿಸಿಕೊಟ್ಟಂತ, ನೀನು ಆರಿಸಿಕೊಂಡಂತ ನಿನ್ನ ಜನಾಂಗವು ಸ್ವಾಮಿ ಮೀರುವಂತೆ, ಈ ಆಜ್ಞೆಗಳಿಗೆ ಅವಿಧೇಯರಾಗಿ ಜೀವಿಸಿ ಶಾಪಗಳನ್ನ ಬರಮಾಡಿಕೊಳ್ಳುವಂತೆ ಮಾಡಿದ್ದಾನೆ ಸ್ವಾಮಿ. ಹಾಗೆ ಈ ಕೊನೆ ಕಾಲದಲ್ಲಿಯೂ ಸಹ ಎಷ್ಟೋ ಜನರು ಈ ಸಬ್ಬತ್ತಿನದ ಆರಾಧನೆಯನ್ನ
ಕಳೆದುಕೊಂಡಿದ್ದಾರೆ ಸ್ವಾಮಿ. ಸತ್ಯವನ್ನ ತಿಳಿದರು, ಸತ್ಯಕ್ಕೆ ತಮ್ಮ ಹೃದಯವನ್ನು ಒಪ್ಪಿಸಿಕೊಡದೆ ಸತ್ಯದಿಂದ ವಂಚಿತರಾಗಿ ಸೈತಾನನ ಮೋಸದ ಬಲೆಗೆ ಸಿಕ್ಕಿಬಿಟ್ಟು ಸೈತಾನನ ವಶದಲ್ಲಿ ಇದ್ದುಕೊಂಡು ತಾವು ನಂಬಿರುವಂತದ್ದೇ ಸತ್ಯ ಎಂಬುದ ಭ್ರಮೆಯಲ್ಲಿ ಜೀವಿಸುತ್ತಿದ್ದಾರೆ ಸ್ವಾಮಿ. ಕರ್ತನೆ, ನೀನು ನ್ಯಾಯ ತೀರ್ಪು ಮಾಡುವ ಗಳಿಗೆ ಬರುವಾಗ ಆ ಸಮಯದಲ್ಲಿ ನಾವು ಒಬ್ಬೊಬ್ಬರು ನಿನ್ನ ಮುಂದೆ ನಿಲ್ಲುವಾಗ ಪರಿಶುದ್ಧವಾದ ಎಲ್ಲ ಆಜ್ಞೆಗಳಲ್ಲಿ ವಿಶೇಷವಾಗಿ ಸ್ವಾಮಿ ಸಬ್ಬತ್ತಿನದ ಆರಾಧನೆಯು ನೆಲೆಯಾಗಿ ನಿಲ್ಲುವಂತದ್ದಾಗಿದೆ. ಈ ಆರಾಧನೆಯ ವಿಷಯದಲ್ಲಿ ನಾವು ನಿನಗೆ ಲೆಕ್ಕ ಕೊಡಬೇಕಾಗಿದೆ. ಅದಕ್ಕಾಗಿ ಸ್ವಾಮಿ ಆ ಪರಿಶುದ್ಧವಾದಂತ ನಿನ್ನ ಸಾನ್ನಿಧ್ಯವನ್ನ ಸೇರಲು ನಾವು ನಿಷ್ಕಳಂಕರಾಗಲಿ ಪರಿಶುದ್ಧರಾಗಿ ಬದುಕಲು ಪ್ರತಿ ಸಬ್ಬತ್ತು ದಿನದಲ್ಲಿ ಸ್ವಾಮಿ ದೈವಿಕ ಆರಾಧನೆಯಲ್ಲಿ ನಾವು ಸೇರಿ ಬರಬೇಕಾಗಿದೆ ಸ್ವಾಮಿ. ಪೌಲನು ಬರೀತಾನೆ, ದೇವ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯು ಇನ್ನೂ ಉಂಟು ಎಂಬುದಾಗಿ. ಹೌದು ಸ್ವಾಮಿ, ಪೂರ್ವಿಕರಾದಂತ ಇಸ್ರಾಯೇಲರ ಅವಿಧೇಯತೆಯಲ್ಲಿ ನಾವು ಭಾಗಿಗಳಾಗದೆ ನಾವು ವಿಧೇಯರಾಗಿ ನಡ್ಕೊಳ್ಳಬೇಕೆಂಬುದಾಗಿ ಆತನು ನಮ್ಮನ್ನು ಒತ್ತಾಯಪಡಿಸುತ್ತಾನೆ. ಮತ್ತು ಯಾರಾದರೂ ಈ ದಿನದ ಆರಾಧನೆಯಲ್ಲಿ ರೂಢಿಯಾಗಿ ಸಭೆಗೆ ಬರುವುದನ್ನ ಮಾಡಿಕೊಂಡಿದ್ರೆ ಅಂತ ಪರಿಸ್ಥಿತಿಯಿಂದ ಬಿಡುಗಡೆ ಹೊಂದಿ ದೇವರ ಕೃಪಾಸಯಕ್ಕೆ ಓಡಿ ಬರಬೇಕೆಂಬುದಾಗಿ ನಮ್ಮನ್ನು ಒತ್ತಾಯಪಡಿಸುವಂತನಾಗಿದ್ದಾನೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಜೀವವುಳ್ಳ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ಬಲಪಡಿಸಿದಿ, ಆಧರಿಸಿದಿ, ಪರಾಂಬರಿಸಿದಿ. ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ಕುಟುಂಬವಾಗಿ ನಿನ್ನನ್ನು ಆರಾಧಿಸುವಂತ ಅವಕಾಶ ಕೊಟ್ಟಿದ್ದಿ. ಆರೋಗ್ಯ ಸುಕ್ಷೇಮಗಳನ್ನ ದಯಪಾಲಿಸಿದಿ. ಇದಕ್ಕಾಗಿ ಸ್ತೋತ್ರಪ್ಪ. ತಲೆಬಾಗಿ ಬಂದಿರುವಂತ ನಿನ್ನ ಮಧ್ಯನ ಆಶೀರ್ವದಿಸು. ಹಿರಿಯರಾದಂತ ನಿಕ್ಷನವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವದಿಸು. ಅವ್ರಿಗೆ ಬೇಕಾದಂತ ಆರೋಗ್ಯ ಸುಕ್ಷೇಮ ಸಮಾಧಾನಗಳನ್ನು ಕೊಡು. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಶುಭವನ್ನು ದಯಪಾಲಿಸು. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನು ಹಾಗೂ ಪರಿಶುದ್ಧವಾದ ದೈವಿಕ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ಬಲವನ್ನು ಪವಿತ್ರಾತ್ಮನ ಮುಖಾಂತರವಾಗಿ ಅನುಗ್ರಹಿಸಿ ನಿನ್ನ ಮಹಿಮೆಗೋಸ್ಕರ ಅಭಿವೃದ್ಧಿಪಡಿಸಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಹಿರಿಯರಂತ ಲೋಕೇಶ್ವರ್ಗೋಸ್ಕರ ಪ್ರಾರ್ಥನೆ. ಅವರನ್ನು ಮುಟ್ಟಪ್ಪ. ಮೊಮ್ಮಗಳಾದಂತ ಪ್ರಿನ್ಸ್ ಅವರನ್ನು ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಅವ್ರ ಕುಟುಂಬದಲ್ಲಿ ಸಮಾಧಾನ ಕೊಡು, ನೆಮ್ಮದಿ ಕೊಡು. ಈ ಪರಿಶುದ್ಧವಾದ ವಾಕ್ಯಗಳನ್ನ ಕೇಳುವಾಗ ಸತ್ಯವೂ ಅವರನ್ನ ಬಿಡುಗಡೆ ಮಾಡುವಂತೆ, ಸತ್ಯವನ್ನ ಅವರು ಅಂಗೀಕರಿಸಿಕೊಂಡು ನಿನ್ನ ಸತ್ಯಕ್ಕೆ ವಿಧೇಯರಾಗುವಂತೆ ಕಾರ್ಯ ಮಾಡು. ಸಹೋದರಿ ಆಣಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ತಾಯಿ ಯಜಮಾನರನ್ನು ಆಶ್ವಾಸು. ಸಣ್ಣ ಕುಟುಂಬವಾಗಿ ಹೊರ ದೇಶದಲ್ಲಿ ಅವರು ನೆಲೆಯಾಗಿರುವಾಗ ಅವ್ರನ್ನ ಬಲಪಡಿಸಿ, ಆಧರಿಸಿ, ಪರಾಮರಿಸಿ ನಿನ್ನ ಪರಿಶುದ್ಧವಾದ ಎಲ್ಲಾ ಆಜ್ಞೆಗಳನ್ನ ಕೈಕೊಂಡು ನಡೆದು ನಿನ್ನ ಸತ್ಯವನ್ನು ಎತ್ತಿ ಹಿಡಿದು ನಿತ್ಯ ರಾಜ್ಯಕ್ಕಾಗಿ ದುಡಿದು ನಿನ್ನ ಬರೋಣಕ್ಕಾಗಿ ಸ್ವಾಮಿ ಸಿದ್ಧರಾಗುವಂತೆ ಪರಲೋಕದ ಎಲ್ಲಾ ಆಶೀರ್ವಾದಗಳನ್ನ ಅನುಗ್ರಹಿಸಿ ನೀತಿ ಸೇವೆ ಉಪಯೋಗಿಸಿಕೊಂಡು ಮಹಿಮೆ ಹೊಂದು ಸ್ವಾಮಿ. ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡಪ್ಪ. ಸಹೋದರ ಕ್ರಿಸ್ಟೋಫರ್ ಅವ್ರಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ. ಮಗನನ್ನು ಆಶೀರ್ವದಿಸು. ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅಭಿಷೇಕವನ್ನು ಆಶೀರ್ವದಿಸಿ ಅಸ್ವಸ್ಥತೆಯನ್ನು ತೆಗೆದುಹಾಕಿ ಪರಿಪೂರ್ಣ ಆರೋಗ್ಯವನ್ನು ಕೊಟ್ಟು ಬಾಧೆ ಬಂಧನಗಳಿಲ್ಲದೆ ಸಮಾಧಾನದಿಂದ ನಿನ್ನನ್ನು ಕೊಂಡಾಡಲು, ನಿನ್ನ ಸೇವೆ ಮಾಡಲು, ರಾಜ್ಯಕ್ಕಾಗಿ ದುಡಿಯಲು ತೋರಿಸುವ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನು ಆಶ್ವಾದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಮಾಡುವಂತ ಸೇವೆ ಕೆಲಸ ಕಾರ್ಯಗಳಲ್ಲಿ ನಿಂದು ಸುರಕ್ಷತೆಯನ್ನು ಕೊಡು ಸ್ವಾಮಿ. ಅವ್ರ ಮಕ್ಕಳಾದಂತ ವಿನಯ್ ಮತ್ತು ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ. ಅವ್ರ ಸಮಸ್ಯೆಯನ್ನು ಪರಿಹರಿಸಿ ಆ ಮಕ್ಕಳು ಅನ್ಯೋನ್ಯತೆಯಲ್ಲಿ ಸ್ಥಿತಿಗೆ ಬಂದು ಒಂದಾಗಿ ಬದುಕುವಂತೆ ನೀನು ಕಟ್ಟಿಕೊಟ್ಟಿರುವ ಕುಟುಂಬವನ್ನ ಸ್ವಾಮಿ ಅವರು ಕಾಪಾಡಿಕೊಳ್ಳುವಂತೆ ಸಹಾಯ ಮಾಡುತ್ತೆ. ವಿಶೇಷವಾಗಿ ಸ್ವಾಮಿ ಹಿರಿಯಂತ ಇಲ್ಲಿ ನಮ್ಮವ್ರಿಗೋಸ್ಕರ ಪ್ರಾರ್ಥನೆ. ಅವರನ್ನ ಅವರ ಕುಟುಂಬ ಮಕ್ಕಳನ್ನು ಆಶ್ವಾದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ ಮಹಿಮೆ ಹೊಂದು ರಾಜ. ವಿಶೇಷವಾಗಿ ಸ್ವಾಮಿ ಈ ಬೆಳಗಿನ ಜಾವದಲ್ಲಿ ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ. ಅವ್ರ ಪ್ರಾರ್ಥನೆಯಲ್ಲಿ ಆಲಿಸಿ ಅವ್ರಿಗೆ ಬೇಕಾದ ಸದುತ್ತರವನ್ನು ದಯಪಾಲಿಸು. ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸು. ಅವರ ಕೊರತೆಗಳನ್ನ ನೀಗಿಸು. ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಯನ್ನು ಪರಿಹರಿಸು. ಮಕ್ಕಳ ಜೀವಿತದಲ್ಲಿ ಹಂಬಲಿಸಿ ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಆ ಮಕ್ಕಳ ಭವಿಷ್ಯವನ್ನು ರೂಪಿಸು ಸ್ವಾಮಿ. ಎಲ್ಲ ಕೇಳಿನಿಂದ ತಪ್ಪಿಸಿ ಕಾಪಾಡು. ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ ಸ್ವಾಮಿ. ತಲೆಬಾಗಿ ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಗಡ ನಿನ್ನ ಆಶೀರ್ವಾದವಿರಲಿ. ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ಕೃಪೆ ದೊರೆಯಲಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನಿನ್ನ ಕೃಪಾಸ್ತಕ್ಕೊಪ್ಪಿಸುತ್ತೇನೆ ಸ್ವಾಮಿ. ಅನೇಕ ವಿಧವಾದಂತಹ ಭಯಂಕರವಾದ ಕಾಯಿಲೆಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ. ಕ್ಯಾನ್ಸರ್ ಕಾಯಿಲೆಗಳಲ್ಲಿ, ಹೃದಯದ ಕಾಯಿಲೆಗಳಲ್ಲಿ, ಸಕ್ಕರೆ ಕಾಯಿಲೆಗಳಲ್ಲಿ, ಇನ್ನು ಅನೇಕ ವಿಧವಾದಂತಹ ಭಯಂಕರವಾದಂತಹ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅವರನ್ನ ನಿನ್ನಷ್ಟು ಕೊಪ್ಪಿಸ್ತೇನೆ ಸ್ವಾಮಿ. ಎಲ್ಲರನ್ನ ಬಲ್ಲಂತ ದೇವರು ನೀನು. ಎಲ್ಲರ ಪಾಪಗಳನ್ನ ಕ್ರಿಸ್ತನ ನಾಮದಲ್ಲಿ ಕ್ಷಮಿಸಿ ಎಲ್ಲರಿಗೂ ಬಿಡುಗಡೆಯನ್ನು ನೀಡಿ ಸುಕ್ಷೇಮವನ್ನು ದಯಪಾಲಿಸಿ
ಸುರಕ್ಷಿತವಾದಂತಹ ಆರೋಗ್ಯವನ್ನು ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸಹೋದರರಂತ ಸುಬ್ಬಿರೆಡ್ಡಿ ಅವರನ್ನು ನೀನು ಮುಟ್ಟಿ ಗುಣಪಡಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ವರಪ್ರಸಾದವನ್ನು ಮುಟ್ಟಿ ಗುಣಪಡಿಸಬೇಕೆಂದು ಬೇಡ್ತೇನೆ. ವನಿತಾ ಮತ್ತು ರಮ್ಯ ಅವರನ್ನು ಮುಟ್ಟಿ ಗುಣಪಡಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಕಾವೇಳ ಕುಟುಂಬವನ್ನು ಸರಿಪಡಿಸಿ ಮಗಳು ಸಮಾಧಾನದಿಂದ ಬದುಕುವಂತೆ ನಿನ್ನನ್ನು ಕೊಂಡಾಡುವಂತೆ ಕಾರ್ಯ ಮಾಡಬೇಕೆಂದು ಬೇಡ್ತೇನೆ. ವಾಣಿ ಮಗಳ ಗರ್ಭ ಫಲಕ್ಕಾಗಿ ಬೇಡುವಾಗ ಮಗಳಿಗೆ ಗರ್ಭವನ್ನು ತೆರೆದು ನಿನ್ನ ಕೃಪೆಯಿಂದ ಸ್ವಾಮಿ ಸಂತಾನ ಭಾಗ್ಯವನ್ನು ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಹಾಗೂ ಕರ್ತನೆ, ಈ ದಿನ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಹಂಬಲಿಸುತ್ತಿರುವಂತೆ ಎಷ್ಟೋ ಆತ್ಮಗಳು ಸ್ವಾಮಿ ವೈಯಕ್ತಿಕವಾಗಿ ಸ್ವಾಮಿ ಪ್ರಾರ್ಥನೆ ಮಾಡ್ತಿರುವಾಗ ಅವರ ಪ್ರಾರ್ಥನೆ ಲಾಲಿಸಿ, ಅವರ ಕುಟುಂಬದ ಸಮಸ್ಯೆಗಳನ್ನು ಪರಿಹರಿಸಿ, ಅವರ ಇಕ್ಕಟ್ಟುಗಳನ್ನ ಬಿಡುಗಡೆ ಮಾಡಿ, ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡುವಂತೆ ಸುರಕ್ಷಿತವಾದ ಸುಕ್ಷೇಮವನ್ನು ದಯಪಾಲಿಸು ಸ್ವಾಮಿ. ಕಷ್ಟದಲ್ಲಿ, ಬಡತನದಲ್ಲಿ, ಕಾಯಿಲೆಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಸಿಕ್ಕಿಕೊಂಡಿರುವಂತಹ ಪ್ರತಿಯೊಬ್ಬ ಮಾನವರನ್ನು ನಾನು ಸ್ತುತಿಸ್ತೇನೆ. ಎಲ್ಲಾ ಬಂಧನಗಳಿಂದ ಬಿಡುಗಡೆ ಮಾಡಿ ನಿನ್ನನ್ನು ಅರಿತು ಪರಿಶುದ್ಧವಾದ ನಿನ್ನ ಆಜ್ಞಾ ವಿಧಿಗಳನ್ನ ಕೈಕೊಂಡು ನಡೆದು ವಿಶೇಷವಾಗಿ ಸ್ವಾಮಿ ನಿನ್ನ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಬೆಳಿಗ್ಗೆ ಸ್ವಾಮಿ ನನ್ನನ್ನು, ಕುಟುಂಬ ಮಕ್ಕಳನ್ನು, ಈ ದಿನ ನಿನ್ನನ್ನು ಆರಾಧಿಸುತ್ತಿರುವಂತೆ ಎಲ್ಲಾ ದೇವರ ಮಂದಿಯನ್ನು ನಿನ್ನ ಕೃಪಾಸ್ತಕ್ಕೊಪ್ಪಿಸುತ್ತೇವೆ. ನಮ್ಮನ್ನು ಮುಟ್ಟು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ನಿನ್ನ ಸೇವೆ ಮಾಡಲು ಇಮ್ಮಡಿಯಾದ ಬಲ ಕೊಡು, ಸುರಕ್ಷತೆ ಜೀವಿತವನ್ನು ಕೊಡು, ಸೈತಾನ ಕಾರ್ಯಗಳನ್ನು ಲಯಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ದಿನನಿತ್ಯವೂ ನಮಗೆ ಜಯವನ್ನು ದಯಪಾಲಿಸಿಕೊಡು. ತಿಳಿದು ಮಾಡಿರುವಂತ ಎಲ್ಲ ತಪ್ಪು ಅಪರಾಧಗಳನ್ನ ಕ್ಷಮಿಸಿ, ನೀತಿಯ ಮಾರ್ಗದಲ್ಲಿ ನಮ್ಮನ್ನ ನಡೆಸಿ, ನೀತಿಯ ಆಶೀರ್ವಾದಗಳಿಂದ ತುಂಬಿಸಿ, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಕೂಡಿ ಬಂದಿರುವಂತಹ ನಿನ್ನ ಮಂದಿಯ ಸಂಗಡ, ಬಾರದಕ್ಕಾಗದೇ ಇರುವಂತಹ ನಿನ್ನ ಮಕ್ಕಳ ಸಂಗಡ, ಈ ಕಾರ್ಯಕ್ರಮದ ಮುಖಾಂತರವಾಗಿ ದೈವಿಕ ಸಂದೇಶವನ್ನು ಕೇಳುವಂತ ಎಲ್ಲಾ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಪ್ರೈಸ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ದೈವಿಕ ಆರಾಧನೆಯಲ್ಲಿ ಭಾಗಿಗಳಾಗಿ ಕರ್ತನನ್ನ ಘನಪಡಿಸಲು ಕೂಡಿ ಬಂದಂತ ದೇವರ ಮಂದಿಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಹಿರಿಯರಂತ ಲೋಕ ಸಂಕಲ್ ಅವರಿಗೆ, ಸಹೋದರಿ ಆನೆಯವರಿಗೆ, ಹಿರಿಯರಂತ ನಿಕ್ಷನ್ ಅವರಿಗೆ ಹಾಗೂ ಕ್ರಿಸ್ಟಫರ್ ಮತ್ತು ಎಲ್ಲಾ ಜೊತೆಗಾರರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಈ ವಿಶೇಷವಾದ ಸಬ್ಬತ್ತಿನದ ಆಶೀರ್ವಾದವನ್ನು ದಯಪಾಲಿಸಿ ಈ ದಿನದಲ್ಲಿ ತಂದೆಯಾದ ದೇವರೊಡನೆ ಸಂತೋಷದಿಂದ ಆರಾಧಿಸುವಂತ ಸೌಭಾಗ್ಯವನ್ನು ನೀಡಿ ಜೀವಿತ ಕಾಲವೆಲ್ಲ ಆತನಲ್ಲಿ ಆನಂದಿಸುವ ಹಾಗೆ ನಮ್ಮೆಲ್ಲರನ್ನ ದೇವರು ಆಶೀರ್ವದಿಸಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಬ್ಬತ್ತಿನದ ಆಶೀರ್ವಾದಗಳನ್ನ ಕೋರುತ್ತಾ ಹ್ಯಾಪಿ ಸಬ್ಬತ್ ತಿಳಿಸುತ್ತಾ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Uncle. Good to happy Sabbath, everybody. Happy Sabbath, Amma. Thank you. Happy Sabbath. Happy Sabbath, sir. Thank you so much, Pastor, for the message Thank you. and the prayer. Thank you, sir. ಧನ್ಯವಾದಗಳು ಪಾಸ್ಟರ್. ಧನ್ಯವಾದಗಳು ನಿಮಗೂ ಕೂಡ. ಎಲ್ಲರಿಗೂ ಹ್ಯಾಪಿ ಸಬ್ಬತ್, ಬೆಳಗಿನ Happy ಶುಭೋದಯಗಳು. Sabbath. ಶುಭೋದಯಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹಿರಿಯರಂತ ನಿಕ್ಷನ್ ಅವರು ಇದ್ದಾರಾ? ಹಾ ಪಾಸ್ಟರ್, ಇದ್ದೀನಿ. ಸೊ ಮತ್ತೆ ಯಾವಾಗ ನಿಮ್ಮ ಸಂದೇಶ? ಹೇಳಿ ಪಾಸ್ಟರ್, ಯಾವಾಗ ಹೇಳ್ಬೇಕು?
ಸೊ ನೀವು ಸಿದ್ಧವಾಗಿದ್ರೆ ನಾಳೆನೆ ತಗೋಬಹುದು. ನಾಳೆ ಓಕೆ ಪಾಸ್ಟರ್, ಐ ವಿಲ್ ಟೇಕ್. ಥ್ಯಾಂಕ್ ಯು. ಥ್ಯಾಂಕ್ Okay. ಯು. ವೆಲ್ಕಮ್. ಪಾಸ್ಟರ್, ಒಂದು ಸಜೆಷನ್. ಹೇಳಿ. ಈ ಪ್ರೇಯರ್ ರಿಕ್ವೆಸ್ಟ್ ಇದೆಯಲ್ಲ, ಹಾ ಬೇರೆ ಬೇರೆ ಅವ್ರು ಕೊಡೋದು, ಹಾ ಅದು ನೀವು ಒಂದು ಲಿಸ್ಟ್ ಮಾಡಿ ಹ್ಮ್ ಹಾಕಿದ್ರೆ ಪ್ರಾರ್ಥನೆ ಮಾಡೋರಿಗೆ ಸುಲಭ ಆಗತ್ತೆ. ಖಂಡಿತವಾಗಿ. ಈ ಚಾಟ್ ಅಲ್ಲಿ ಆಗ್ಬೋದು, ಇಲ್ಲ ನೋಟಿಸ್ ಬೋರ್ಡ್, ಗೊತ್ತಿಲ್ಲ ನನಗೆ ಅಷ್ಟು ಜೂಮ್ ಬಗ್ಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ವಾಟ್ಸಪ್ ಅಲ್ಲಿ ಇದ್ರೆ ಕಳ್ಸಿದ್ರೆ ಯಾರು ಪ್ರಾರ್ಥನೆ ಮಾಡಕ್ ಹೇಳ್ತಿರಲ್ಲ ಅವ್ರು ಅದನ್ನ ನೋಡಿ ಪ್ರಾರ್ಥನೆ ಮಾಡ್ಬೋದು. ಓಕೆ. ನೀವು ಬೇರೆ ಖಂಡಿತವಾಗಿ. ಬೇರೆ ಭಾಗ ಮಾಡಿದ್ರೇನು ಹ್ಮ್ 2-3 ಜನ ಹತ್ರ ಹೇಳ್ಬೋದು ಇದು ಪ್ರಾರ್ಥನೆ ಮಾಡಿ. ಅವರು ಅಕಸ್ಮಾತ್ ದಿನದಲ್ಲಿ ಸ್ವಲ್ಪ ಫ್ರೀ ಆಗಿದ್ರೆ ಒಂದು 10 ನಿಮಿಷ ತೆಗೆದ್ಬಿಟ್ಟು ಅದು ಅವ್ರಿಗೆ ಪ್ರಾರ್ಥನೆ ಮಾಡಿದ್ರು ಒಳ್ಳೇದಾಗತ್ತೆ. ಖಂಡಿತವಾಗಿ ಹಾಗೆ ಮಾಡೋಣ. ನಾನು ಅದ್ರ ಬಗ್ಗೆ ಖಂಡಿತವಾಗಿ ಗಮನ ತೆಗೆದುಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆಗಳನ್ನ ನಾವು ಅಳವಡಿಸ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್.